3ನೇ ಆಗಸ್ಟ್ 2025 ಬೆಂಗಳೂರು. ನಮಸ್ಕಾರ ಪ್ರಿಯರೇ, ನಾವು ಇಂದೇ ನಿಮ್ಮನ್ನು ಕರೆತರುತ್ತಿದ್ದೇವೆ ಬಸವನಗುಡಿಯ ಶಂಕರಪುರಂ ಪಂಪ ಮಹಾಕವಿ ರಸ್ತೆಯ ವಿದ್ಯಾಶ್ರೀ ವಿದ್ಯಾವಿಹಾರ ಸಭಾಂಗಣದ 29ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ. ಇದು ಶ್ರೀ ಚರಣ್ ಕೋಆಪರೇಟಿವ್ ಬ್ಯಾಂಕ್ನ ಅತ್ಯಂತ ಮಹತ್ವದ ದಿನ. ಬ್ಯಾಂಕ್ನ ಸಂಸ್ಥಾಪಕರೂ ಆಗಿರುವ ಅಧ್ಯಕ್ಷ ಶ್ರೀ ಬಿ.ವಿ. ದ್ವಾರಕಾನಾಥ್ ಅವರು 2025ರ ಜುಲೈ 31ರಂದು ಕೊನೆಗೊಂಡ ತ್ರೈಮಾಸಿಕ ಲೆಕ್ಕಪತ್ರದ ವಿವರ ನೀಡಿದರು. ಈ ತ್ರೈಮಾಸಿಕದಲ್ಲಿ ಬ್ಯಾಂಕ್ ನಷ್ಟವಲ್ಲ, ಲಾಭ ₹2.92 ಕೋಟಿಯ ಲಾಭವನ್ನು ಬ್ಯಾಂಕ್ ದಾಖಲಿಸಿದೆ. ಹಿಂದಿನ ಆರ್ಥಿಕ ವರ್ಷದ ಇದೇ ಅವಧಿಯಲ್ಲಿ ಬ್ಯಾಂಕ್ ₹2.89 ಕೋಟಿ ಲಾಭ ಗಳಿಸಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಇದು ಬ್ಯಾಂಕ್ನ ಸ್ಥಿತಿಸ್ಥಾಪಕತೆ ಮತ್ತು ಗ್ರಾಹಕರ ನಂಬಿಕೆಯನ್ನು ತೋರಿಸುವ ಅತ್ಯುತ್ತಮ ಪ್ರಮಾಣವಾಗಿದೆ. ಅವರ ಮಾತಿನಲ್ಲಿ, ಗ್ರಾಹಕರ ಬೆಂಬಲದಿಂದ ನಾವು ಪ್ರತಿ ವರ್ಷ ಉತ್ತಮ ಸಾಧನೆ ಮಾಡುತ್ತಿದ್ದೇವೆ. ನಮ್ಮ ಗುರಿ ನಂಬಿಕೆಯನ್ನು ಮೆರೆದ ಆಡಳಿತ ವಹಿಸಲು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಸದಸ್ಯರ ಮಕ್ಕಳ ಸಾಧನೆಯನ್ನು ಗೌರವಿಸಲು ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. 2024-25ನೇ ಸಾಲಿನಲ್ಲಿ ಸಾಕ್ ಮತ್ತು ಪಕ್ ಪರೀಕ್ಷೆಗಳಲ್ಲಿ 95ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಬ್ಯಾಂಕ್ನ ಸಮಾಜಮುಖಿ ಚಿಂತನೆ ಮತ್ತು ಮುಂದಿನ ಪೀಳಿಗೆಗೆ ಉತ್ತೇಜನೆ ನೀಡುವ ಈ ಪುರಸ್ಕಾರ ಕಾರ್ಯಕ್ರಮಕ್ಕೆ ಎಲ್ಲೆಡೆ ಪ್ರಶಂಸೆಯ ಮಾತುಗಳು ಕೇಳಿಬಂದವು. ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಪದ್ಮಶ್ರೀ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು ಮಕ್ಕಳಿಗೆ ಜೀವನದ ಸಾರ್ಥಕ ಸುಳಿವು ನೀಡಿದರು. ಅಂಕ, ಹಣ ಮತ್ತು ವಸ್ತುಗಳ ಹಿಂದೆ ಓಡಬೇಡಿ. 10 ನಿಮಿಷ ಕುಳಿತರೆ 10 ನಿಮಿಷ ಓಡಾಡಿ. ಸದಾ ಕ್ರಿಯಾಶೀಲವಾಗಿರಿ ಎಂಬ ಅವರ ಮಾತುಗಳು ಮಕ್ಕಳಲ್ಲಿ ಪ್ರೇರಣೆಯ ಸಿಡಿಲು ಹಬ್ಬಿದವು. ಮಾತು ಮಾತ್ರವಲ್ಲ, ಹೃದಯವನ್ನು ಸ್ಪರ್ಶಿಸುವ ತತ್ವ ಒಂದೇ. ಈ ರೀತಿಯ ಸಭೆಗಳು ಜೀವನ ನೈಪುಣ್ಯವನ್ನು ಕಲಿಸುವ ಶಾಲೆಗಳಂತಿವೆ. ಬ್ಯಾಂಕಿನ ಪ್ರಗತಿಪರ ಗ್ರಾಹಕರಲ್ಲಿ ಒಬ್ಬರಾಗಿರುವ ಚಲನಚಿತ್ರ ನಿರ್ಮಾಪಕ ಬಿ.ಕೆ. ಶ್ರೀನಿವಾಸ್ ಅವರು ಈ ಸಂದರ್ಭ ವೇದಿಕೆಯಲ್ಲಿ ತಮ್ಮ ಹಾಜರಾತಿಯಿಂದ ಶೋಭೆ ಹೆಚ್ಚಿಸಿದರು. ಬ್ಯಾಂಕ್ನ ಯಶಸ್ಸು, ಸಮಾಜದ ಪ್ರಗತಿ, ವಿದ್ಯಾರ್ಥಿಗಳ ಪ್ರೇರಣೆ ಇವೆಲ್ಲವೂ ಒಂದೇ ವೇದಿಕೆಯಲ್ಲಿ ಕಂಡುಬಂದ ಅಸಾಧಾರಣ ದಿನವಿದು. ಇದು ಶ್ರೀ ಚರಣ್ ಕೋಆಪರೇಟಿವ್ ಬ್ಯಾಂಕ್. ನಿಮ್ಮ ನಂಬಿಕೆಗೆ ತಕ್ಕ ಸಫಲ ಕತೆ. ಪ್ರತಿಭಾ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳ ಮುಖದಲ್ಲಿದ್ದ ಖುಷಿ, ಅವರ ಹೆತ್ತವರಲ್ಲಿ ಕಾಣಿಸಿದ್ದ ಹೆಮ್ಮೆಯ ನಗು ಮತ್ತು ಅತಿಥಿಗಳ ಮಾತುಗಳಿಂದ ಹುಟ್ಟಿದ ಚಿಂತನೆ ಇವೆಲ್ಲವೂ ಈ ಕಾರ್ಯಕ್ರಮವನ್ನು ಅಪರೂಪದ ಅನುಭವವನ್ನಾಗಿ ಮಾಡಿತು. ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರ ಪ್ರಭಾವ ಬೀರುವ ಮಾತುಗಳು ಹೊಸ ತಲೆಮಾರಿಗೆ ಉತ್ತಮ ಮೌಲ್ಯಗಳನ್ನು ಒದಗಿಸಿದೆ. ಮನಸ್ಸು ಒತ್ತಡದಲ್ಲಿ ಇದ್ದಾಗ ಮೌನ ಮತ್ತು ಚಲನೆ ಈ 2 ಔಷಧಗಳಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬ ಸಂದೇಶವನ್ನು ಅವರು ನೀಡಿದರು. ಇವತ್ತಿನ ಕಾರ್ಯಕ್ರಮ ಸಾಂಗವಾಯಿತು, ಆದರೆ ಅದರ ಸ್ಫೂರ್ತಿಯ ಪ್ರಭಾವ ಇನ್ನೂ ಮುಂದುವರಿಯುತ್ತದೆ. ಇದು ಬ್ಯಾಂಕಿಂಗ್ ಮೇಲೆ ಮಾತ್ರವಲ್ಲ, ಸಮಾಜದ ಬಗ್ಗೆ ನುಡಿದ ಸಂಗತಿಯೂ ಹೌದು. ಸಾಮಾಜಿಕ ಸೇವೆ ಮತ್ತು ವಿದ್ಯಾಭ್ಯಾಸದ ಪ್ರೋತ್ಸಾಹದ ನಡುವೆ ಸೇತುವೆಯಾಗಿ ನಿಂತ ಈ ಸಭೆ ನಿಮ್ಮ ಹೃದಯದಲ್ಲಿ ಸದಾ ಉಳಿಯಲಿ.